ಒಂದಿಷ್ಟು ಒಳ್ಳೆ ಪಾತ್ರಗಳನ್ನು ಮಾಡಿ ಜನಪ್ರಿಯತೆನ ಹೊಂದಿದ್ರು ಕೂಡ ಕನ್ನಡದಲ್ಲಿ ನಟಿಸುವಂತಹ ನಟಿಯರಿಗೆ ಒಳ್ಳೆ ಸ್ಕ್ರಿಪ್ಟ್ ಸಿಗ್ತಾ ಇಲ್ವಾ ಅನ್ನೋಂಥ ಕುತೂಹಲ ಇದೆ. ಸೊ ಜೊತೆಗೆ ಸದ್ಯಕ್ಕೆ ಸನ್ ಆಫ್ ಮುತ್ತಣ್ಣ ಸಿನಿಮಾದಲ್ಲಿ ನಟಿಸಿರ್ತಕ್ಕಂತಹ ನಟಿ ಖುಷಿ ರವಿ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ಮಾತಾಡ್ತಾ ಇದ್ರಿ ಸ್ಟೇಜ್ ಮೇಲೆ, ಹೇಳ್ತಾ ಇದ್ರಿ ಒಂದಿಷ್ಟು ಒಳ್ಳೆ ಪಾತ್ರ ಮಾಡಿದೆ, ದಿಯಾ ಮಾಡಿದೆ, ಆದರೂ ನನಗೆ ಒಂದಿಷ್ಟು ಒಳ್ಳೆ ಪಾತ್ರಗಳು ಸ್ಕ್ರಿಪ್ಟ್ಗಳು ಸಿಗ್ತಾ ಇಲ್ಲ ಅನ್ನೋಂಥದ್ದು. ಸೊ ಸದ್ಯಕ್ಕೆ ಹೆಂಗಿದೆ ಜರ್ನಿ? ನೀವು ಕೂಡ ಚೂಜಿ ಆಗಿದ್ದೀರಿ, ಆ ಜರ್ನಿ ಬಗ್ಗೆ ಮಾತಾಡೋದಲ್ಲ. ಅದೇ ಸರ್, ಸಿಗ್ತಾ ಇಲ್ಲ ಅಂತಲ್ಲ, ಸಿಗ್ತಾ ಇದೆ. ಬಟ್ ನನಗೆ ಇಷ್ಟ ಆಗುವಂಥದ್ದು ಅದು ನನ್ನ ಇಷ್ಟವಾಗಿರೋ ಡೈರೆಕ್ಟರ್ಸ್ಗೆ ಜೊತೆ ಮಾಡಬೇಕು. ಮತ್ತು ನಮ್ಮ ಭಾಷೆಗಿಂತ ಬೇರೆ ಭಾಷೆಯಲ್ಲಿ ತುಂಬ ಸ್ಕ್ರಿಪ್ಟ್ಗಳು ಸಿಗ್ತಾ ಇದೆ. ಅದು ಒಂದು ಸ್ವಲ್ಪ ಏನು ಹೇಳೋದು, ಖುಷಿ ಆಗಬೇಕು ಅಥವಾ ದುಃಖ ಪಡಬೇಕು, ನಾನು ನಮ್ಮ ಭಾಷೆಯಲ್ಲಿ ಈ ಥರ ಒಳ್ಳೊಳ್ಳೆ ಸ್ಕ್ರಿಪ್ಟ್ ಮಾಡ್ತಾ ಇದ್ವೋ ಅಥವಾ ಏನೋ ಗೊತ್ತಾಗ್ತಾ ಇಲ್ಲ. ನೋಡೋಣ ಮುಂದಕ್ಕೆ ಹೆಂಗೆ ನಡೆಯುತ್ತೆ ಅಂತ ನೋಡಬೇಕು. ಸದ್ಯಕ್ಕೆ ಸನ್ ಆಫ್ ಮುತ್ತಣ್ಣದಲ್ಲಿ ಮಿಡ್ ನೈಟ್ ರಸ್ತೆಯಲ್ಲಿ ನಡೀತಾ ಇದ್ರಿ. ಸೊ ಸಾಂಗ್ ರಿಲೀಸ್ ಆಗಿದೆ, ಸಂಚಿತ್ ಅವರ ವಾಯ್ಸಲ್ಲಿ ಬಂದಿರುವಂಥ ಸಾಂಗು. ಸಂಚಿತ್ ಅವರ ವಾಯ್ಸಲ್ಲಿ ಬರೋ ಸಾಂಗ್ ಅಂದ್ರೆ ಒಂದು ದೊಡ್ಡ ಕುತೂಹಲ ಇರುತ್ತೆ. ಸೊ ಹೇಗೆ ಅನಿಸ್ತಿದೆ ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರ್ ಆಗಿ ಪ್ರಣವ್ ಜೊತೆ ಆಕ್ಟ್ ಮಾಡಿರುವಂಥದ್ದು? ದೊಡ್ಡ ಕುತೂಹಲ ಅಂತ ಹೇಳಿದ್ರಿ. ನಾನು ಫಸ್ಟ್ ದಿಯಾ ಸಿನಿಮಾಗೂ ಸಂಚಿತೆ ಹಾಡಿದ್ದು ಆ್ಯಂಡ್ ಇಟ್ ವಾಸ್ ಅ ಹಿಟ್. ಆ್ಯಂಡ್ ಇದನ್ನೂ ಸಂಚಿತೆ ಹಾಡಿದ್ದಾರೆ. ನಾನು ಆ್ಯಕ್ಚುಲಿ ಪ್ರೇಯಿಂಗ್ ಗಾಡ್ ದಟ್ ಇದೂ ಒಳ್ಳೆ ಹಿಟ್ ಆಗಬೇಕು ಅಂತ. ಇವತ್ತಾನೆ ರಿಲೀಸ್ ಕೂಡ ಆಗಿದೆ. ಎಲ್ಲರೂ ಖುಷಿ ಪಟ್ಟಿದ್ದಾರೆ, ತುಂಬ ಇಷ್ಟಪಟ್ಟಿದ್ದಾರೆ. ಒಂದು ಸ್ಲೋ ಒಂಥರ ಮೆಲೋ ಆಗಿ ಹೋಗ್ತಾ ಇರುತ್ತೆ ಸಾಂಗು. ಒಂಥರ ಏನೋ ಒಂಥರ ಹ್ಯಾಂಗ್ ಓವರ್ ಮೋಡಲ್ಲಿ ಇರೋ ಥರದ್ದು ಒಂದು ಸಾಂಗು. ಪ್ರಣಮ್ ಜೊತೆ ವರ್ಕ್ ಮಾಡಿ ತುಂಬ ಖುಷಿ ಆಯ್ತು. ಯಾಕಂದರೆ ಈಸ್ ಅ ವಂಡರ್ಫುಲ್ ಡ್ಯಾನ್ಸರ್. ಅಂದರೆ ಎಷ್ಟು ಚೆನ್ನಾಗಿದೆ ಅವ್ರ ಮೂವ್ಮೆಂಟ್ಸ್ ಆಗಿರ್ಬೋದು, ಆ ಗ್ರೇಸ್ ಆಗಿರ್ಬೋದು, ಫ್ಲಾಲೆಸ್ ಆಗಿ ಮಾಡ್ತಾರೆ. ಅವ್ರನ್ನ ಮ್ಯಾಚ್ ಮಾಡೋದು ವಾಸ್ ಲೈಕ್ ಲಿಲ್ ಡಿಫಿಕಲ್ಟ್ ಫಾರ್ ಮೀ. ಯಾಕಂದರೆ ನಾನು ಕ್ಲಾಸಿಕಲ್ ಡ್ಯಾನ್ಸರು, ನನಗೆಲ್ಲ ಕ್ಲಾಸಿಕಲ್ ಸ್ಟೆಪ್ಸೇ ಬರೋದು. ಸೊ ಆ ಥರದ ಸ್ಟೈಲೇ ಬರ್ತಾಯಿತ್ತು. ಆ್ಯಂಡ್ ನಮ್ಮ ಧನು ಮಾಸ್ತರು ನಮ್ಮನ್ನ ಚೆನ್ನಾಗೆ ಹಿಡಿದು ರುಬ್ಬಿ ಹಿಂಗೆ ಮಾಡಬೇಕು, ಇದೇ ಥರ ಬೇಕು ಅಂತ ಎಲ್ಲ ಮಾಡಿದ್ದಾರೆ. ಸೊ ಹೋಪ್ಫುಲಿ ಆಡಿಯನ್ಸೂ ಇಷ್ಟಪಟ್ಟು ಅವರೂ ಎಲ್ಲ ಶೇರ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ.